ಅದು ಇವತ್ತು ಇಂಟ್ರೆಸ್ಟಿಂಗ್ ಕೇಸ್ ಒಬ್ಬರು ಇದ್ದಾರೆ. ಪಾಪ 14 ವರ್ಷ ಆಯ್ತು ಮದುವೆಯಾಗಿ, ಅವ್ರ ವಯಸ್ಸು 33. ಟ್ರೈ ಮಾಡ್ತಾಯಿದ್ದಾರೆ, ಮಕ್ಕಳಾಗಿಲ್ಲ. ಬಟ್ ಅವ್ರಿಗೆ ಒಂದು ಎಕ್ಸ್ರೇ ಮಾಡಿದಾಗ ಅಲ್ಲಿ ಎಕ್ಸ್ರೇಯಲ್ಲಿ ನಿಮಗೆ ಇಲ್ಲಿ ಗೊತ್ತಾಗುತ್ತೆ, ಒಂದೇ ಒಂದು ಭಾಗ ಯೂಟ್ರಸ್ ಇದೆ. ಯೂಟ್ರಸ್ ಯೂಸ್ಲಿ ಡೆವಲಪ್ ಆಗೋದು 2 ಯೂಟ್ರಸ್ಸು, ಅಂದರೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಹಾರ್ನ್ ಫ್ಯೂಸ್ ಆಗಿಬಿಟ್ಟು ಒಂದಾಗುತ್ತೆ. ಈ ಥರ ನಾರ್ಮಲ್ ಸೈಜ್ ಬರುತ್ತೆ ಈ ಥರ. ಬಟ್ ಇವರಲ್ಲಿ ಏನಂದರೆ ಒಂದು ಭಾಗ ಮತ್ತು ರೈಟ್ ಸೈಡ್ ಮಾತ್ರ ಡೆವಲಪ್ ಆಗಿದೆ. ಸೊ ಇನ್ನೊಂದು ಭಾಗ ಕಾಣಿಸ್ತಾ ಇಲ್ಲ. ನಾವು 3D ಸ್ಕ್ಯಾನಿಂಗ್ ಮಾಡಿದಾಗ ಕನ್ಫರ್ಮ್ ಮಾಡಿದ್ವಿ, ನಮ್ಮಲ್ಲೂ ಅಷ್ಟೇ ಇಲ್ಲ, ಇದು ಒಂದು ಭಾಗ ಇಲ್ಲ. ಮತ್ತು ಒಂದು ಗಡ್ಡೆ ಇತ್ತು, ಇಲ್ಲಿ ಫೈಬ್ರಾಯ್ಡ್ ಇತ್ತು, ಅದು ಪೋಸ್ಟಿವ್ ವಾಲಿಂದ ಅದು ಗರ್ಭಚೀಲಕ್ಕೆ ಮುಂದೆ ಬಂದು ಪುಷ್ ಮಾಡ್ತಾಯಿತ್ತು. ಸೊ ನಾವೇನು ಡಿಸೈಡ್ ಮಾಡಿದ್ವಿ ಅಂದರೆ ಈ ಗಡ್ಡೆ ತೆಗಿಬೇಕು, ತೆಗೆದುಬಿಟ್ಟು ಅವರಿಗೆ ಮಕ್ಕಳು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅವ್ರದ್ದು ಲ್ಯಾಪ್ರೋಸ್ಕೋಪಿಕ್ ಮೈಮೆಕ್ಟಮಿ ಮಾಡಿದ್ವಿ. ಮಾಡಿದ ಬಳಿಕ ಈಗ 3 ಮಂತ್ಸ್ ಆಗಿದೆ. ಮಾಡಬೇಕಾದ್ರೆ ನಮ್ಮದು ಇದು ಯಾವತ್ತೂ ಅಷ್ಟೇ, ಒಂದು ಗಡ್ಡೆ ತೆಗೆದಾಗ ಆ ಯೂಟ್ರೈನ್ ಕ್ಯಾವಿಟಿ ಓಪನ್ ಆದರೆ ಒಂದು 2 to 3 ಮಂತ್ಸು ರೆಸ್ಟ್ ಕೊಡಬೇಕಾಗುತ್ತೆ ಯೂಟ್ರಸ್ಗೆ. ಅದು ಗಾಯ ಮಾಯಕ್ಕೆ ಟೈಮ್ ಕೊಡಬೇಕು, ಯಾಕೆಂದರೆ ಮತ್ತೆ ಮುಂದೆ 9 ತಿಂಗಳಿಗೆ ಬೆಳೆದಾಗ ಮಗು ಅದು ಧಕ್ಕೆ ಉಂಟಾಗಿ ಅದು ಅಲ್ಲಿಂದ ರಪ್ಚರ್ ಆಗುತ್ತೆ ಯೂಟ್ರಸ್ ಅಂತ. ಸೊ ಅದಕ್ಕೆ ಹೀಲಿಂಗ್ ಟೈಮ್ ಅಂತ ಕೊಡ್ತೀವಿ. ಯಾಕೆಂದರೆ ಅವ್ರದ್ದು ಒಂದು ರೈಟ್ ಹಾರ್ನು ವೆಲ್ ಡೆವಲಪ್ಡ್ ಇದೆ, ಆ ಕಡೆ ಫೈಬ್ರಾಯ್ಡ್ ಇದ್ದಿದ್ದು, ಪೋಸ್ಟಿವ್ ವಾಲಲ್ಲಿ ಫೈಬ್ರಾಯ್ಡ್ ಇತ್ತು ಇಲ್ಲಿ ಹಿಂದ್ಗಡೆ. ಅದನ್ನು ಗಡ್ಡೆ ತೆಗೆದ್ವಿ, ಈ ಥರ ಫೈಬ್ರಾಯ್ಡು. ಸೊ ಅದನ್ನು ತೆಗೆದು ಈಗ ಇನ್ನೊಂದು ಹಾರ್ನು, ಲೆಫ್ಟ್ ಹಾರ್ನು, ಅದು ತುಂಬ ರೂಡಿಮೆಂಟ್ರಿ ಇದೆ, ಅಂದರೆ ತುಂಬ ಚಿಕ್ಕದು. ಬಟ್ ಅದಕ್ಕೂ ಮತ್ತು ಟ್ಯೂಬ್ಗೆ ಕನೆಕ್ಷನ್ ಇಲ್ಲ ಲೆಫ್ಟ್ ಸೈಡು. ಸೊ ಅದರಿಂದ ಅವರಿಗೆ ಮಗು ಆಗೋದು ಬರೀ ರೈಟ್ ಸೈಡಲ್ಲಿ ಟ್ಯೂಬ್ ಓಪನ್ ಆಗಿದೆ, ರೈಟ್ ಭಾಗ ಮಾತ್ರ, ಈ ಭಾಗ ಮಾತ್ರ ಡೆವಲಪ್ ಆಗಿದೆ ಅವ್ರದ್ದು. ಸೊ ಅದರಿಂದ ಮಗು ಮಾಡಬೇಕು. ಬಟ್ ಆದರೆ ಏನಂದರೆ ಒಂದು ಅವ್ರದ್ದು ಎಗ್ಗಿರೋದು ಲೆಫ್ಟಲ್ಲಿ ತುಂಬ ಚೆನ್ನಾಗಿದೆ, ನಂಬರ್ ಆಫ್ ಎಗ್ಸ್. ಬಟ್ ರೈಟಲ್ಲಿ 2 ಅಥವಾ 3 ಇದೆ. ಅದರಿಂದ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗೋದು ತುಂಬ ಡಿಲೇ ಆಗುತ್ತೆ. 14 ವರ್ಷ ಆಗಿದೆ, ಮಗು ಮದುವೆ ಮಾಡಿಬಿಟ್ಕೊಂಡ್ಬಿಟ್ಟು. ಸೊ ನಾವೇನು ಡಿಸೈಡ್ ಮಾಡಿದ್ರೆ ಈಗ IVF ಮಾಡಬೇಕಂತ. IVFಲ್ಲಿ ಏನು ಮಾಡ್ತೀವಿ ಅಂದರೆ 2 ಕಡೆ ಎಗ್ಗನ್ನು ಬೆಳೆಸಿ ಎಗ್ಗನ್ನು ಆಚೆ ತೊಗೊಳ್ತೀವಿ, ಮತ್ತು ಎಂಬ್ರಿಯೋ ಮಾಡಿಕೊಂಡು ಆಮೇಲೆ ಆ ಯೂಟ್ರಸ್ಸಲ್ಲಿ ಒಂದೊಂದು ಬ್ಲಾಸ್ಟು ಡೇ 5 ಎಂಬ್ರಿಯೋಸ್ ಅಂತ ಹಾಕ್ತೀವಿ. ಅದರಿಂದ ಸಕ್ಸಸ್ ಜಾಸ್ತಿ ಇರುತ್ತೆ. ಈಗ ಯಾವ ಕಡೆ ನಿಮ್ಮದು ಯೂಟ್ರಸ್ ಇಲ್ವೋ ಆ ಕಡೆ ಡೆವಲಪ್ಮೆಂಟ್ ಆಫ್ ಎಗ್ಸ್ ತುಂಬ ಜಾಸ್ತಿ ಇದೆ. ಸೊ ಅದು ಯೂಸ್ ಆಗಲ್ಲ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗೋದಕ್ಕೆ. ಅದರಿಂದ ಟೆಸ್ಟ್ ಬೇಬಿ ಮುಖಾಂತರ ಮಾಡಿದ್ರೆ ನಿಮಗೆ ಸಕ್ಸಸ್ ಜಾಸ್ತಿ ಇರುತ್ತೆ. ಒಂದು ಭಾಗ ಇರೋದ್ರಿಂದ ಯೂಟ್ರಸ್ ಚಿಕ್ಕದಿರುತ್ತೆ, ಅದಕ್ಕೆ ಸಿಂಗಲ್ ಎಂಬ್ರಿಯೋ ಹಾಕೋಣ. ಒಂದೊಂದೇ ಯೂಟ್ರಸ್ಸಲ್ಲಿ ಡೇ 5 ಎಂಬ್ರಿಯೋಸ್ ಅಂತಾರೆ. ಅದಕ್ಕೆ ಡೇ 5 ಅಂದರೆ ಬ್ಲಾಸ್ಟೆಸ್ಟ್ ಮಾಡಿ ಅದರಲ್ಲಿ ಬೆಸ್ಟ್ ಒನ್ನು ಚೂಸ್ ಮಾಡಿಬಿಟ್ಟು ಹಾಕಿದಾಗ ಸಕ್ಸಸ್ ಆಗುತ್ತೆ. ಮತ್ತು ಪ್ರೆಗ್ನೆನ್ಸಿ ಆದ ಬಳಿಕ ನಾವು ನಿಮಗೆ 3 ಮಂತ್ಸಲ್ಲಿ ಒಂದು ಸ್ಟಿಚ್ ಹಾಕ್ತೀವಿ. ಯಾಕಂದರೆ ಇಲ್ಲಿ ಯೂನಿಕಾರ್ನೇಟ್ ಯೂಟ್ರಸ್ ಅಂತಾರೆ ಅದಕ್ಕೆ. ಅದು ಒಂದು ಯೂನಿಕಾರ್ನೇಟ್ ಇದ್ದಾಗ ಜಾಗ ಚಿಕ್ಕದಿರುತ್ತೆ, ಮತ್ತು 3 ಮಂತ್ಸಲ್ಲಿ ಅಥವಾ 6 ಮಂತ್ಸಲ್ಲಿ ರಿಸ್ಕ್ ಆಫ್ ಅಬಾರ್ಷನ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ಪ್ರೊಫ್ಲಾಕ್ಟಿಕ್ ಅಂದರೆ 3 ತಿಂಗಳು ಕಂಪ್ಲೀಟ್ ಆದಾಗ ಎಂಟಿ ಸ್ಕ್ಯಾನಿಂಗ್ ಮಾಡಿದ ಬಳಿಕ ಒಂದು ಸ್ಟಿಚ್ ಹಾಕ್ತೀವಿ. ಸೊ ಇದರಿಂದ ತುಂಬ ಅಂದರೆ ಕಂಟಿನ್ಯೂಷನ್ ಪ್ರೆಗ್ನೆನ್ಸಿ ಜಾಸ್ತಿ ಇರುತ್ತೆ. ನಮಗೆ ನಮ್ಮ ಫ್ರೆಂಡ್ ಯಾರು ಹೇಳಿದ್ರು, ವರ್ಧನ ಫೆರ್ಟಿಲಿಟಿ ಹಾಸ್ಪಿಟಲಲ್ಲಿ ಚೆನ್ನಾಗಿ ನೋಡ್ತಾರೆ ವಿಜಯ್ ಸರ್ ಅಂತ. ಮತ್ತು ನಾವು ಇದಕ್ಕೆ ಬಂದರೆ ನಮಗೂ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಮಾಡಿದ್ರು. ಸಾರ್ ಅಂತೂ ತುಂಬ ಒಳ್ಳೆಯವರು, ನಮ್ಮಂಥವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೆ ಬೇರೆ ಕಡೆ ಎಲ್ಲ ತುಂಬ ದುಡ್ಡು ಖರ್ಚು ಮಾಡಿದ್ವಿ, ತುಂಬ ಕಡೆ ಎಲ್ಲ ಟ್ರೈ ಮಾಡಿದ್ದೀವಿ, ಬಟ್ ಎಲ್ಲಿ ನ್ಯಾಚುರಲಾಗಿ ಆಗಲಿಲ್ಲ. ಅದಕ್ಕೆ ಸಾರ್ ಹತ್ರ ಬಂದು ನೋಡಿದ್ವಿ, ಗರ್ಭಕೋಶದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರು. ಅದಕ್ಕೆ ಅದು ಈಗ ಆಪ್ರೇಷನ್ ಎಲ್ಲ ಮಾಡಿ ರಿಮೂವ್ ಮಾಡಿದ್ದಾರೆ. ಈಗ IVF ಟ್ರೀಟ್ಮೆಂಟ್ ತೊಗೊಳ್ರಿ ಅಂತ ಹೇಳ್ತಾ ಇದ್ದಾರೆ.